ಏಕರೂಪ ನಾಗರಿಕ ಸಂಹಿತೆ ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ಅನ್ನು ಮಂಡಿಸಲಾಗಿದೆ. ಉತ್ತರಾಖಂಡ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಅನ್ನು ಮಂಡಿಸಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ. ಬಿಜೆಪಿ ಶಾಸಕರು ಈ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಆದರೆ ವಿಪಕ್ಷಗಳು ಮಾತ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸದನದಲ್ಲಿ ಒಂದು ರೀತಿ ಕೋಲಾಹಲದ ಸಂದರ್ಭ. ಹಾಗಾಗಿ ಈಗ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಿದ್ದಾರೆ ಅಲ್ಲಿನ ಸ್ಪೀಕರ್. ಹಾಗಾಗಿ ಈಗ ಯುಸಿಸಿ ಬಿಲ್ ಮಂಡನೆ ಮಾಡಿದ ಮೊದಲ ರಾಜ್ಯವಾಗಿದೆ ಉತ್ತರಾಖಂಡ್. ಈ ಹಿಂದೆ ಅಸ್ಸಾಂ ಮುಖ್ಯಮಂತ್ರಿ ಕೂಡ ಹಿಮಂತ ಬಿಸ್ವಾ ಶರ್ಮಾ ಕೂಡ ಹೇಳಿದರು, ನಾವು ಕೂಡ ಅದೇ ಹಾದಿಯಲ್ಲಿದ್ದೀವಿ ಅಂತ. ಮೊದಲ ರಾಜ್ಯ ಯುಸಿಸಿ. माननीय अध्यक्ष जी, मैं आपकी अनुज्ञा से समान नागरिक संहिता उत्तराखंड विधेयक 2024 को पुनः स्थापित करता हूँ. ಸಹಜವಾಗಿಯೇ ಉತ್ತರಾಖಂಡದ ವಿಪಕ್ಷಗಳು ಇದನ್ನ ಆಕ್ಷೇಪ ವ್ಯಕ್ತಪಡಿಸಿದರೆ ಆಡಳಿತ ಪಕ್ಷದ ಶಾಸಕರೆಲ್ಲರೂ ಕೂಡ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಈ ಬಿಲ್ಲನ್ನು ಮಂಡನೆ ಮಾಡ್ತಾ ಇದ್ದ ಹಾಗೆಯೇ ಬಹುಮತ ಇದೆ, ಬಿಲ್ ಪಾಸ್ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಚರ್ಚೆಗೆ ಒಳಪಡಬೇಕು, ಚರ್ಚೆಗೆ ಒಳಪಟ್ಟ ನಂತರ ಬಿಲ್ ಪಾಸ್ ಆಗಬೇಕಾಗುತ್ತೆ. ಸೊ ಇದಕ್ಕೆ ವಿಪಕ್ಷದ ಶಾಸಕರೆಲ್ಲರೂ ಕೂಡ ಸಹಕಾರ ಕೊಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ. ಇವತ್ತು ಬಿಲ್ ಮಂಡನೆಯ ಸಂದರ್ಭದಲ್ಲೇ ವಿಪಕ್ಷದ ಶಾಸಕರೆಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿ ಸದನದಲ್ಲಿ ಒಂದು ರೀತಿ ಕೋಲಾಹಲವನ್ನು ಉಂಟು ಮಾಡಿದ್ದಾರೆ ಉತ್ತರಾಖಂಡ ರಾಜ್ಯದಲ್ಲಿ. ಆದರೂ ಕೂಡ ಆಡಳಿತ ಪಕ್ಷದ ಶಾಸಕರೆಲ್ಲರೂ ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ.